ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಕೆಲವೊಬ್ರು ಈ ಒಂದು ಸಿಚುವೇಶನ್ ಇಂದ ಪಾಠ ಕಲಿತ್ರೆ ತುಂಬಾನೇ ಒಳ್ಳೇದು ಅಂತ ಅಂದ್ಬಿಟ್ಟು ಅನಿಸ್ತದೆ. ಏನಕ್ಕೆ ಅಂತಂದ್ರೆ ನಂಬಿಸಿ ಚೂರಿ ಹಾಕೋದು, ಕುತ್ತಿಗೆ ಕುಯ್ಯೋದು ಅಂತಾರಲ್ಲ, ಇಲ್ಲಿ ಇವತ್ತಿನ ಸಿಚುವೇಶನ್ ನೋಡಿದ್ರೆ ಅದೇ ತರ ಇತ್ತು. ಆಲ್ಮೋಸ್ಟ್ ಯಾರ್ಯಾರಿಗೆ ಅಂತ ಅಂದ್ಬಿಟ್ಟು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಕೆಲವೊಬ್ಬರನ್ನ ತುಂಬಾನೇ ಅತಿಯಾಗಿ ಬ್ಲ್ಯಾಂಕ್ ಆಗಿ ನಂಬಿಡ್ತಾರೆ. ಕೆಲವೊಬ್ರು ಎಷ್ಟೇ ಪ್ರೀತಿ ತೋರಿಸಿದ್ರು ಕೂಡ ಇಲ್ಲಿ ಅವ್ರ ಮೇಲೆ ನಂಬಿಕೆ ಅನ್ನೋದು ಇರಲ್ಲ. ನನಗೆ ಆ ಫೀಲಿಂಗ್ ಇಲ್ಲ, ಈ ಫೀಲಿಂಗ್ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಬನ್ನಿ ಇವತ್ತಿನ ಫಸ್ಟ್ ಎಪಿಸೋಡಲ್ಲಿ ಡ್ಯಾನ್ಸ್ ಬಗ್ಗೆ ನೋಡೋದಾದ್ರೆ, ನಿಜವಾಗ್ಲೂ ಕೂಡ ನಿನ್ನೆ ಸೂರಜ್ ಅವರು ಮತ್ತೆ ಕಾವ್ಯ ಅವರು ಏನು ಪರ್ಫಾರ್ಮೆನ್ಸ್ ನೀಡಿದ್ರು, ಇದು ವಾವ್ ಅನ್ನೋ ಪರ್ಫಾರ್ಮೆನ್ಸ್ ಇರಲಿಲ್ಲ. ಆದರೆ ಇಲ್ಲಿ ಕಾವ್ಯ ಅವ್ರ ಎಕ್ಸ್ಪ್ರೆಷನ್ ಅಂತೂ ತುಂಬಾನೇ ಚೆನ್ನಾಗಿ ಕೊಡ್ತಿದ್ರು. ಆದರೆ ಇವತ್ತಿನ ಎಪಿಸೋಡಲ್ಲಿ ಇಲ್ಲಿ ಗಿಲ್ಲಿ ಅವರು ಕಾವ್ಯ ಅವರು ಇಬ್ರು ಕೂಡ ಡ್ಯಾನ್ಸ್ ಮಾಡ್ತಾರೆ. ಇಲ್ಲಿ ಗಿಲ್ಲಿ ಅವರಂತೂ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು. ಅಂದರೆ ಇವಾಗ ಎಕ್ಸ್ಪ್ರೆಷನ್ ಅಂತಾರಲ್ಲ, ತುಂಬಾ ಚೆನ್ನಾಗಿ ಬಂತು. ಇಲ್ಲಿ ಅವರು ಅಶ್ವಿನಿ ಗೌಡ ಅವ್ರ ಜೊತೆ ಮಾಡಿದಾಗೂ ಕೂಡ ಅಷ್ಟೇ ಜೋಶಲ್ಲಿ ಮಾಡಿದ್ರು. ಇಲ್ಲಿ ಕಾವ್ಯ ಅವ್ರ ಜೊತೆ ಮಾಡಿದಾಗೂ ಕೂಡ ಅಷ್ಟೇ ಜೋಶಲ್ಲಿ ಮಾಡಿದ್ರು. ನಿಜವಾಗ್ಲೂ ಕೂಡ ಅದಕ್ಕೆ ಇಲ್ಲಿ ಭಾಗ್ಯಲಕ್ಷ್ಮಿ ಅವ್ರು ಹೇಳಿದ್ದು, ರೊಮ್ಯಾನ್ಸ್ ಇಲ್ಲಿ ಗಿಲ್ಲಿಯವ್ರಿಗೆ ಉಕ್ಕಿ ಹರಿತಿತ್ತು ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಅವ್ರು ಎಲ್ಲಾರನ್ನೂ ಪ್ರೀತಿ ಮಾಡ್ತಾರೆ. ಗಿಲ್ಲಿಯವರು ನೀವು ನೋಡಬಹುದು, ಗಗನ ಅವ್ರು ಇರ್ಬೋದು, ಮತ್ತೆ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಬಂದಾಗ ಇವರು ಎಲ್ಲರಿಗೂ ಪ್ರೀತಿ ಕೊಡ್ತಾ ಇದ್ದಾರೆ. ಬಟ್ ಗಿಲ್ಲಿಯವ್ರಿಗೆ ಯಾರು ಪ್ರೀತಿ ಕೊಡ್ತಾ ಇಲ್ಲ. ಅಂದ್ರೆ ಅವರೊಂದು ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿದ್ದಾರೆ, ಆ ಒಂದು ಪ್ರೀತಿ ಇಲ್ಲಿ ಗಿಲ್ಲಿಯವ್ರಿಗೆ ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅನ್ನಿಸ್ತು. ಆಲ್ಮೋಸ್ಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ತಾನೆ ಇಲ್ಲಿ ಸೂರಜ್ ಅವ್ರ ಜೊತೆ ಯಾವ ರೀತಿ ಮಾಡಿದ್ರು ಅದೇ ರೀತಿ ಗಿಲ್ಲಿ ಅವ್ರ ಜೊತೆ ಮಾಡಿದ್ರೆ ಆಗಿರೋದು. ಪರ್ಸನಲಿ ನನಗೆ ಬೇಜಾರಾಗಿದೆ ಏನಪ್ಪಾ ಅಂತಂದ್ರೆ, ಕಾವ್ಯ ಅವರು ಸೇಮ್ ಪರ್ಫಾರ್ಮೆನ್ಸ್, ಆದ್ರೆ ಇಲ್ಲಿ ಮಾಡ್ತಿರೋದೇ ಪರ್ಫಾರ್ಮೆನ್ಸ್ ಅಲ್ವಾ, ಸ್ವಲ್ಪ ಜೋಶಲ್ಲಿ ಮಾಡಿದ್ರೆ ಇಲ್ಲಿ ತುಂಬಾನೇ ಚೆನ್ನಾಗಿರೋದು. ಆದ್ರೆ ಗಿಲ್ಲಿ ಅವರಂತೂ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಅಂದ್ಬಿಟ್ಟು ಜಡ್ಜಸ್ಗಳು ಇಲ್ಲಿ ಹೇಳಿದ್ರು. ನಿಜವಾಗ್ಲೂ ಕೂಡ ಇಲ್ಲಿ ರೊಮ್ಯಾನ್ಸ್ ಉಕ್ಕಿ ಹರಿತಿತ್ತು ಗಿಲ್ಲಿ ಅವ್ರಿಗೆ. ಬಟ್ ಕಾವ್ಯ ಅವ್ರಿಗೆ ಏನು ಕೂಡ ಅಂತದೊಂದು ಫೀಲಿಂಗ್ ಇರಲಿಲ್ಲ. ಬೇಕಾಬಿಟ್ಟಿ ಮಾಡಬೇಕು ಅನ್ನೋ ಕಾರಣಕ್ಕೆ ಮಾಡಿದ್ರೇನೋ ಆ ರೀತಿನೇ ಅನಿಸ್ತಿತ್ತು ಆಲ್ಮೋಸ್ಟ್. ಯಾಕಂತಂದ್ರೆ ಇಲ್ಲಿ ಗಿಲ್ಲಿಯವ್ರು ನೀಟಾಗಿ ಸುತ್ತಿಸೋದು ಮತ್ತು ಇಲ್ಲಿ ಮಾಡ್ತಿದ್ರೆ ಅವರು ಅಷ್ಟೊಂದು ಎಕ್ಸ್ಪ್ರೆಷನ್ ಕೊಡಲಿಲ್ಲ, ಸ್ವಲ್ಪ ಬೇಜಾರಾಯಿತು. ಆಲ್ಮೋಸ್ಟ್ ಈ ಒಂದು ಪೇರ್ನ ಎಲ್ಲರೂ ಕೂಡ ಇಲ್ಲಿ ಇಷ್ಟ ಪಡ್ತಾ ಇದ್ದಾರೆ. ಆಲ್ಮೋಸ್ಟ್ ಸೂರಜ್ ಅವ್ರ ಡ್ಯಾನ್ಸ್ ಮತ್ತು ಕಾವ್ಯ ಅವ್ರ ಡ್ಯಾನ್ಸ್ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಇರಲಿಲ್ಲ. ನೀವು ವಿಡಿಯೋಗಳನ್ನ ಇಲ್ಲಿ ಪ್ರೋಮೋಗಳು ಬಿಟ್ಟಿದ್ರಲ್ಲ, ಅದ್ರ ಅಬ್ಸರ್ವ್ ಮಾಡಿ. ಇದು ಗಿಲ್ಲಿ ಅವ್ರದ್ದು ಕಾವ್ಯ ಅವ್ರದ್ದು ಬಿಟ್ಟಾಗ ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ಇಲ್ಲಿ ಎಂಜಾಯ್ ಮಾಡಿಕೊಂಡು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ಸೂರಜ್ ಅವ್ರದ್ದು ಮತ್ತಿಲ್ಲಿ ಕಾವ್ಯ ಅವ್ರದ್ದು ಪೇರ್ ಅಷ್ಟೊಂದು ಚೆನ್ನಾಗಿ ಇಷ್ಟಪಡ್ತಾ ಇಲ್ಲ. ಗಿಲ್ಲಿ ಕಾವ್ಯ ಅವ್ರದ್ದು ಎಲ್ಲರೂ ಕೂಡ ಪೇರು ತುಂಬಾನೇ ಇಲ್ಲಿ ಇಷ್ಟಪಡ್ತಾ ಇದ್ದಾರೆ. ಇದಾಗಿದ ತಕ್ಷಣ ಇದಾದ್ಮೇಲೆ ಇಲ್ಲಿ ರಘು ಅವರು ಮತ್ತೆ ಅಶ್ವಿನಿ ಗೌಡ ಅವ್ರದ್ದು ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಹೇಳ್ತಾರೆ. ಅದು ಪ್ರೇಮಲೋಕದ ಪಾರಿಜಾತವೇ. ಆಲ್ಮೋಸ್ಟ್ ನೀವು ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಅಂಕಲ್ ಆಂಟಿ ಲವ್ ಸ್ಟೋರಿ ಶುರು ಅಂತ ಅಂದ್ಬಿಟ್ಟು. ಇವಾಗ ಹೊರಗಡೆ ಏನು ಸಿಚುವೇಶನ್ ಕ್ರಿಯೇಟ್ ಆಗಿದೆ, ಬಿಗ್ ಬಾಸ್ ಅದಕ್ಕೆ ತಕ್ಕಂತೆ ಇಲ್ಲಿ ಡ್ಯಾನ್ಸ್ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ, ಸ್ಪಂದನ ಅವ್ರಿಗೆ ಮತ್ತೆ ಸೂರಜ್ ಅವ್ರಿಗೆ ಸಪ್ರೇಟ್ ಆಗಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀಡಕ್ಕೆ ಹೇಳ್ತಾರೆ. ಅದು ಕೂಡ ನನ್ನ ಮನಸ್ಸು ಹಾಡಿತು ತಿತಿಲಿ ತಿತಿಲಿ ಅಂತ ಅಂದ್ಬಿಟ್ಟು. ಈ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಏನಕ್ಕೆ ಇಲ್ಲಿ ಇವರಿಬ್ಬರ ಕೈಲೇ ಇಲ್ಲಿ ಪರ್ಟಿಕಲ್ ಆಗಿ ಮಾಡಿಸಿದ್ರು ಅಂತಂದ್ರೆ, ಆಲ್ಮೋಸ್ಟ್ ಕಾವ್ಯ ಅವ್ರದ್ದು ಮತ್ತೆ ಗಿಲ್ಲಿ ಅವ್ರದ್ದು ಪೇರು ಇಷ್ಟಪಡ್ತಾ ಇದ್ದಾರೆ, ಜನಗಳು ಇಷ್ಟಪಡ್ತಾರೆ ಈ ಒಂದು ಜೋಡಿನ ಅಂತ ಅಂದ್ಬಿಟ್ಟು ಇಲ್ಲಿ ಮತ್ತೆ ಆ ಒಂದು ಡ್ಯಾನ್ಸ್ ಮಾಡಿಸಿದ್ರು. ಮತ್ತೆ ಅಂಕಲ್ ಆಂಟಿ ಲವ್ ಸ್ಟೋರಿ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವ್ರದ್ದು ಮತ್ತೆ ರಘು ಅವ್ರದ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟರು. ಸೂರಜ್ ಅವ್ರದ್ದು ಸ್ಪಂದನ ಅವ್ರದ್ದು ಏನಕ್ಕೆ ಇಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತಂದ್ರೆ, ಇಲ್ಲಿ ಅಶ್ವಿನಿ ಗೌಡ ಅವ್ರು ಬಂದ್ಬಿಟ್ಟು ರಾಶಿಕ್ ಅವ್ರ ಹತ್ರ ಒಂದು ಮಾತು ಹೇಳ್ತಾರೆ. ಇಲ್ಲಿ ಆಲ್ಮೋಸ್ಟ್ ನೀನು ಸ್ವಲ್ಪ ಸೂರಜ್ ಅವ್ರನ್ನ ಅವಾಯ್ಡ್ ಮಾಡು, ಇಲ್ಲಾಂತಂದ್ರೆ ರಾಶಿಕಾ ಅವ್ರದ್ದು ಮತ್ತೆ ಸೂರಜ್ ಅವ್ರದ್ದು ಜೋಡಿ ಒಂದು ನೋಡ್ಬಿಟ್ಟು ನೀವಿಬ್ರು ಜಾಸ್ತಿ ಮಾತಾಡೋದು ನೋಡ್ಬಿಟ್ಟು ಇಲ್ಲಿ ಸ್ಪಂದನ ಅವರು ಉರ್ಕೊಂತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರು ರಾಶಿಕಾ ಅವ್ರಿಗೆ ಹೇಳ್ತಾರೆ. ಅದಕ್ಕೋಸ್ಕರನೇ ಸ್ವಲ್ಪ ಈ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀಡಿಸಿದ್ರು ಅಂತ ಕೂಡ ಇಲ್ಲಿ ಅನ್ನಿಸ್ತು. ಯಾಕಂದ್ರೆ ಹಾಗೆ ಇತ್ತು, ಇಲ್ಲಿ ಸ್ಪಂದನ ಅವ್ರು ಆ ರೀತಿ ಮಾಡ್ತಾನೆ ಇಲ್ಲ. ಆಲ್ಮೋಸ್ಟ್ ಇಲ್ಲಿ ರಾಶಿಕಾ ಅವರೇ ಬೇಕಂತಂದ್ಬಿಟ್ಟು ಇಲ್ಲದೆ ಇರೋ ಒಂದು ನೆಸೆಸಿಟಿನೇ ಇಲ್ಲ. ಬಟ್ ಇಲ್ಲಿ ಆಲ್ಮೋಸ್ಟ್ ನಿನ್ನೆ ಎಪಿಸೋಡ್ ನೋಡಿದವ್ರಿಗೆ ಇಲ್ಲಿ ಗೊತ್ತಿರುತ್ತೆ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಒಂದು ವಿಡಿಯೋ ವೈರಲ್ ಆಗ್ತದೆ. ಇಲ್ಲಿ ಸೂರಜ್ ಅವರು ಐ ಲವ್ ಯು ಅಂತ ಕೂಡ ಇಲ್ಲಿ ಹೇಳ್ತಾರೆ ರಾಶಿಕಾ ಅವ್ರಿಗೆ. ಆದರೆ ಇದಕ್ಕೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಲ್ಮೋಸ್ಟ್ ಇಂಟ್ರೆಸ್ಟ್ ಇದೆಯೋ ಇಲ್ವೋ, ಇಲ್ಲ ಅಂತ ಅಂದರೆ ಈ ರೀತಿ ಯಾಕೆ ಮಾಡಬೇಕು ಅವರು. ಆಲ್ಮೋಸ್ಟ್ ಇಲ್ಲಿ ಕಾವ್ಯ ಅವ್ರ ಜೊತೆ ಡ್ಯಾನ್ಸ್ ಆಡಿದಾಗ ಇಲ್ಲಿ ಸಿಕ್ಕಾಪಟ್ಟೆ ಉರ್ಕೊಂಬಿಟ್ರು. ಆನಂತರ ಸ್ಪಂದನ ಅವ್ರ ಜೊತೆ ಡ್ಯಾನ್ಸ್ ಮಾಡಬೇಕಾದ್ರೂ ಕೂಡ ಇಲ್ಲಿ ಅವ್ರ ಮುಖ ಎಕ್ಸ್ಪ್ರೆಷನ್ ಹೇಗಿತ್ತು ಅಂತಂದರೆ, ಯಾಕಪ್ಪ ಮಾಡಿಸ್ಬಿಟ್ರು ಇವರಿಬ್ಬರಿಗೆ, ನನ್ನೇ ಕರೆಸ್ಬಿಟ್ಟು ಡ್ಯಾನ್ಸ್ ಮಾಡಿಸ್ಬೋದಿತ್ತಲ್ಲ ಅಂತ ಕೂಡ ಇಲ್ಲಿ ಅವ್ರ ಮನಸ್ಸಲ್ಲಿ ಬಂದಿರೋ ರೀತಿ ಅವ್ರದ್ದೊಂದು ಎಕ್ಸ್ಪ್ರೆಷನ್ ಇತ್ತು. ಆದರೆ ಈ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಳು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರೋದಿರ್ಬೋದು, ಮತ್ತು ಜನಗಳು ಇಷ್ಟಪಡ್ತಾ ಇರೋದಿರ್ಬೋದು, ಇದೆಲ್ಲ ತುಂಬಾ ಚೆನ್ನಾಗಿತ್ತು, ತುಂಬ ಎಂಟರ್ಟೈನ್ಮೆಂಟಿಂಗ್ ಕೂಡ ಆಗಿ ಇತ್ತು. ನಾನು ಕಳೆದ ವಿಡಿಯೋದಲ್ಲಿ ಇಲ್ಲಿ ಹೇಳಿದೆ, ಕಾವ್ಯ ಅವ್ರದ್ದು ಮತ್ತು ಜಾನ್ವಿ ಅವ್ರದ್ದು ಏನಕ್ಕೆ ಹೆಸರು ಬಂತು ಅಂತಂದರೆ, ಇಲ್ಲಿ ರೆಡ್ ಟೀಮ್ ವಿನ್ ಆಗಿರ್ಬೋದು, ಅದಕ್ಕೆ ಇವರಿಬ್ಬರ ಹೆಸರು ಇಲ್ಲಿ ತೊಗೊಂಡ್ರು ಅಂತಂದ್ಬಿಟ್ಟು ಅದೇ ರೀತಿಯಲ್ಲಿ ಕನ್ಫರ್ಮ್ ಆಗಿ ಇಲ್ಲಿ ರೆಡ್ ಟೀಮ್ ಇಲ್ಲಿ ವಿನ್ ಆಯಿತು. ಬ್ಲೂ ಟೀಮ್ ಅವ್ರಿಗೆ ಸಕ್ಕದು ಉರಿದೋಗಿರುತ್ತೆ. ಯಾಕಂತಂದರೆ ಒಂದೇ ಒಂದು ಪಾಯಿಂಟಿಂದ ಇಲ್ಲಿ ರೆಡ್ ಟೀಮ್ ಅವ್ರು ವಿನ್ ಆಗಿದ್ದು.
ಇವರೆಲ್ಲ ಡಿಸ್ಕಷನ್ ಮಾಡಿಬಿಟ್ಟು ಇಲ್ಲಿ ಇಬ್ಬರ ಹೆಸರನ್ನ ಇಲ್ಲಿ ಆಯ್ಕೆ ಮಾಡಬೇಕು ಅಂತ ಹೇಳ್ತಾರೆ. ಇಬ್ಬರ ಹೆಸರನ್ನ ಬಂದ್ಬಿಟ್ಟು ಫಸ್ಟ್ ಧ್ರುವಂತವ್ರದ್ದು ತಗೊಂತಾರೆ. ಬಟ್ ಡಿಬಾರ್ ಆಗಿರೋ ಸ್ಟೂಡೆಂಟು ತಗೋಬಾರ್ದು ಅಂತ ಹೇಳಿರೋ ಕಾರಣಕ್ಕೆ ಇಲ್ಲಿ ಕಾವ್ಯ ಅವರಿಗೆ ಚಾನ್ಸ್ ಸಿಗುತ್ತೆ. ಇಲ್ಲೂ ಕೂಡ ನೋಡಿ ಡೈರೆಕ್ಟ್ ಆಗಿ ಕಾವ್ಯ ಅವರಿಗೆ ಚಾನ್ಸ್ ಸಿಕ್ಲಿಲ್ಲ. ಧ್ರುವಂತವರು ಹೆಸರು ತಗೋಬಾರ್ದು ಅಂತ ಅಂದಿದ್ದಕ್ಕೆ ಇಲ್ಲಿ ಕಾವ್ಯ ಅವರಿಗೆ ಚಾನ್ಸ್ ಸಿಕ್ಕಿದ್ದು. ಇದು ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲದರಲ್ಲೂ ಇಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡ್ತಿದ್ದಾರೆ ಕಾವ್ಯ ಅವರು. ಲಕ್ ಅನ್ನೋದು ಅವ್ರು ಕೈ ಹಿಡಿತಲ್ಲ, ಒಂದು ಸತಿ ಲಕ್ ಅನ್ನೋದು ಕೈ ಹಿಡಿಬೇಕಾಗುತ್ತೆ. ಕೆಲವೊಮ್ಮೆ ಇಲ್ಲಿ ಕಾವ್ಯ ಅವರು ಕೂಡ ತಪ್ಪು ಮಾಡ್ತಿದ್ದಾರೆ. ಆ ತಪ್ಪು ಏನು ಅಂತ ಅಂದ್ರೆ ಆಲ್ಮೋಸ್ಟು ಇವೆಲ್ಲ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆದಮೇಲೆ ಅವ್ರು ಸ್ವಲ್ಪ ಕ್ಲೋಸ್ ಆಗಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಬ್ಲ್ಯಾಂಕ್ ಆಗಿ ನಂಬಿಟ್ರು. ಇಲ್ಲಿ ಆ ಒಂದು ಫೋಟೋ ಏನು ಕೊಡ್ತಾರೆ, ಇಲ್ಲಿ ಸ್ವಲ್ಪ ಮನವೊಲಿಸ್ಬಿಟ್ಟು ನಿಮ್ಮ ಪರ ಆಡಬೇಕು ಅಂತ ಹೇಳಿದಾಗ ಸೂರಜ್ ಅವ್ರನ್ನ ಹೋಗ್ಬಿಟ್ಟು ಅಪ್ರೋಚ್ ಮಾಡ್ತಾರೆ. ಇಲ್ಲಿ ಕಾವ್ಯ ಅವರು ಮೇನ್ ಆಗಿ ರಕ್ಷಿತ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಆಲ್ಮೋಸ್ಟು ಇಲ್ಲಿ ರಕ್ಷಿತಾ ಅವ್ರನ್ನ ಸೆಲೆಕ್ಟ್ ಮಾಡಲಿಲ್ಲ, ಹೋಗ್ಬಿಟ್ಟು ಸೂರಜ್ ಅವ್ರ ಹತ್ರ ಇಲ್ಲಿ ಕೇಳ್ತಾರೆ. ಇದು ನಿಜವಾಗ್ಲೂ ಕೂಡ ಅವ್ರಿಗೆ ಮೈನಸ್ ಆಗಿದ್ದು ಅಂತ ಅಂದ್ಬಿಟ್ಟು ನನಗೆ ಅನ್ನಿಸ್ತು. ಯಾಕಂತಂದ್ರೆ ಅಲ್ಲಿ ಎಲ್ಲರೂ ಕೂಡ ಗಿಲ್ಲಿಯವ್ರ ಥರ ಇರಲ್ಲ. ಒಂದ್ಸತಿ ನಂಬಿಕೆ ಇಟ್ಟರೆ ಆ ನಂಬಿಕೆನ ಉಳಿಸ್ಕೊಂತ ಬರ್ತಿದ್ದಾರೆ ಗಿಲ್ಲಿಯವರು. ಆಲ್ಮೋಸ್ಟ್ ಅವ್ರು ಬೇಡ ಅಂದ್ರೂ ಕೂಡ ಗಿಲ್ಲಿಯವರು ಅವ್ರ ಹಿಂದೆನೇ ಇಲ್ಲಿ ಒಂದು ಫ್ರೆಂಡ್ಶಿಪ್ ಇರ್ಬೋದು, ಏನೇ ಇರ್ಬೋದು. ಬಟ್ ಗಿಲ್ಲಿಯವರು ಅವ್ರು ಏನೋ ಮಾತು ಕೊಟ್ಟರೆ ಮತ್ತೆ ಏನೋ ಒಂದು ಮಾಡಿದ್ರೆ ಇಲ್ಲಿ ಕಾವ್ಯ ಅವ್ರ ಸಪೋರ್ಟಿಗೆ ನಿಂತ್ಕೊಂತಾರೆ. ಆದರೆ ಇಲ್ಲಿ ಕಾವ್ಯ ಅವ್ರು ಮಾಡಿದ ಮಿಸ್ಟೇಕ್ ಏನು ಅಂತಂದ್ರೆ ಸೂರಜ್ ಅವ್ರನ್ನ ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದು. ಇಲ್ಲಿ ಕಾವ್ಯ ಅವ್ರ ಹೆಸರು, ಜಾನ್ವಿ ಅವ್ರ ಹೆಸರು ತಗೊಂಡ್ಮೇಲೆ ಇವರಿಬ್ರು ಸೆಲೆಕ್ಟ್ ಆದ್ರು ಅಂತ ಗೊತ್ತಾಯ್ತು. ಬಟ್ ಈ ಸೆಲೆಕ್ಷನ್ ಎಲ್ಲ ಆದ್ಮೇಲೆ ಮುಖ್ಯವಾಗಿ ಅಶ್ವಿನಿ ಗೌಡ ಅವರು, ರಾಶಿಕಾ ಅವರು ಮತ್ತೆ ರಿಷಾ ಅವರು ಮೂರೂ ಜನ ಸೇರ್ಕೊಂಡ್ಬಿಟ್ಟು ಇಲ್ಲಿ ಬೇಕಂತ ಅಂದ್ಬಿಟ್ಟು ಸೂರಜ್ ಅವ್ರ ತಲೆಯಲ್ಲಿ ಒಂದು ಹುಳ ಬಿಡ್ತಾರೆ. ಅದು ಏನಪ್ಪಾ ಅಂತಂದ್ರೆ ಯಾಕೆ ಒಳ್ಳೆಯವನಾಗ್ತಿದೀಯಾ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳ್ತಾರೆ. ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆಯವರಾಗಿರೋದೇ ತಪ್ಪ. ಎಂತ ಮಾತು ಹೇಳ್ತಾರೆ ಅಂತಂದ್ರೆ ದೊಡ್ಡವರಾಗ್ಬಿಟ್ಟು ಚಿಕ್ಕವ್ರವ್ರಿಗೆ ನಿಜವಾಗ್ಲೂ ಕೂಡ ಸಖತ್ ಬೇಜಾರಾಗುತ್ತೆ. ಇಲ್ಲಿ ಒಳ್ಳೇದು ಮಾಡಿದಾಗ ನಾವು ನಿಜವಾಗ್ಲೂ ಒಳ್ಳೇದು ಅಂತಾನೆ ಹೇಳ್ತೀವಿ, ಅವ್ರನ್ನ ಹೊಗಳ್ತೀವಿ. ಬಟ್ ಈ ರೀತಿಯಾಗಿ ಇನ್ನೊಬ್ರಿಗೆ ಹೇಳ್ಕೊಡೋದು ಬಹಳ ತಪ್ಪು ಅಂತ ಅಂದ್ಬಿಟ್ಟು ಪರ್ಸನಲಿ ನನಗನ್ಸುತ್ತೆ. ಇಲ್ಲಿ ಕಾವ್ಯ ಡಿಸರ್ವಿಂಗೇ ಅಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯಾಕಂದ್ರೆ ರಾಶಿಕ್ ಅವ್ರಿಗೆ ಆಲ್ಮೋಸ್ಟ್ ಇವಾಗ ಅಡಿಯಿಂದ ಮುಡಿಯವರೆಗೂ ಚೆನ್ನಾಗಿ ಹತ್ತಿದೆ. ಒಂದು ಡ್ಯಾನ್ಸ್ ವಿಚಾರ ಮತ್ತೆ ಜಗಳ ಆಡೋದು ಇದೆಲ್ಲ ಆಲ್ಮೋಸ್ಟ್ ನೀವು ನೋಡ್ಬೋದು. ಇಲ್ಲಿ ರಾಶಿಕಾ ಅವರು ಪ್ರತಿ ಮಾತಲ್ಲೂ ಹೇಳ್ತಿರೋದೇನಂತಂದ್ರೆ ಇಲ್ಲಿ ಕಾವ್ಯ ಬಂದ್ಬಿಟ್ಟು ಗಿಲ್ಲಿಯವ್ರ ಬಕೆಟ್ ಹಿಡಿತಿದ್ದಾರೆ, ಅವರು ಡಿಸರ್ವಿಂಗೇ ಅಲ್ಲ ಅಂತ ಅಂದ್ಬಿಟ್ಟು ಫಸ್ಟೇ ಜಗಳ ಆಡಿದ್ರು. ಇವಾಗ ಇಲ್ಲಿ ಸೂರಜ್ ಅವರು ಕಾವ್ಯ ತಗೊಂಡಿದ್ದಕ್ಕೇನೆ ಇಲ್ಲಿ ಉರ್ದೋಗಿತ್ತು. ಕಾವ್ಯ ಡಿಸರ್ವ್ ಅಲ್ವಾ, ನೀನು ಒಪ್ಕೋಬಾರ್ದಿತ್ತು. ಇನ್ನೊಂದು ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನೀನೇನಾದ್ರೂ ಒಪ್ಕೊಳ್ಳಲಿಲ್ಲ ಅಂತಂದಿದ್ರೆ ಇವಾಗ ನಮ್ದು ಹೆಂಗೆ ಕ್ಯಾನ್ಸಲ್ ಆಯ್ತು ಅದೇ ರೀತಿ ಇಲ್ಲೂ ಕೂಡ ಕ್ಯಾನ್ಸಲ್ ಆಗಿರೋದು ಅಂತ ಅಂದ್ಬಿಟ್ಟು ತಲೆಯಲ್ಲಿ ತುಂಬ್ತಾರೆ. ಅಂದ್ರೆ ಅವ್ರದ್ದು ಹೇಗಿದ್ರು ಹೋಗಿತ್ತಲ್ವಾ, ಚಾನ್ಸ್ ಸಿಕ್ಕಿರ್ಲಿಲ್ಲ. ಬ್ಲೂ ಟೀಮ್ ಅವ್ರು ವಿನ್ ಆಗಿದ್ರು ಕೂಡ ಎಲ್ಲರೂ ಕೂಡ ಒಮ್ಮತದಿಂದ ಆಯ್ಕೆ ಮಾಡಿಲ್ಲ. ನೀನು ಕೂಡ ಒಪ್ಕೋಬಾರ್ದಿತ್ತು, ಅವಾಗ ಯಾರಿಗೂ ಕೂಡ ಚಾನ್ಸ್ ಸಿಕ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೋಡಿ ಎಲ್ಲರೂ ಕೂಡ ಏನು ಇವಾಗ ಪ್ಲಾನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಹೆಂಗಿರೋ ಚಾನ್ಸ್ ಸಿಕ್ಕಿಲ್ಲ, ನಮ್ಗೆ ಯಾಕೆ ಇಲ್ಲಿ ಅವ್ರಿಗೂ ಬಿಟ್ಕೊಡ್ಬಾರ್ದು ಅಂತ ಅಂದ್ಬಿಟ್ಟು ಸೂರಜ್ ಅವ್ರಿಗೆ ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ರಾಶಿಕ್ ಅವರು ಮಾಡ್ತಿರೋದು ತುಂಬಾನೇ ತಪ್ಪು. ಇದಕ್ಕೆ ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಕುಮ್ಮತ್ ಕೊಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ರಿಷಾ ಅವರು ಅಷ್ಟೇ, ಅವರು ಕೂಡ ಇಲ್ಲಿ ಕುಮ್ಮಕ್ ಕೊಡ್ತಾ ಇದ್ದಾರೆ. ಅಂದ್ರೆ ಸೂರಜ್ ಅವ್ರ ತಲೆನ ಇಲ್ಲಿ ಕೆಡಿಸ್ತಾ ಇದ್ದಾರೆ ಆಲ್ಮೋಸ್ಟ್. ಇದೆಲ್ಲ ಆದ್ಮೇಲೆ ಇಲ್ಲಿ ರಿಷಾ ಅವ್ರದ್ದು ಇನ್ನೊಂದು ಸ್ವಲ್ಪ ಓವರ್ ಆಕ್ಟಿಂಗ್ ಅಂತ ಅಂದ್ಬಿಟ್ಟು ಅನಿಸ್ತು. ನಿನ್ನೆ ಎಪಿಸೋಡ್ ಅಲ್ಲಿ ಇಲ್ಲಿ ನೋಡಿದ್ರೆ ಇಲ್ಲಿ ಗಿಲ್ಲಿ ಅವರು ಕಾವ್ಯಗೆ ಬಕೆಟ್ ಹಿಡಿತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ರಿಷಾ ಅವರೇ ಹೇಳಿದ್ರು. ಆದ್ರೆ ಇವಾಗ ಗಿಲ್ಲಿ ಅವ್ರಿಗೇನೆ ಇಲ್ಲಿ ರಿಷಾ ಗೌಡ ಅವರು ಬಕೆಟ್ ಹಿಡಿತಿದ್ದಾರೆ. ಏನಪ್ಪಾ ಅಂತಂದ್ರೆ ಇಲ್ಲಿ ರಘು ಅವರು, ಚಂದ್ರಪ್ರಭಾ ಅವರು ಮತ್ತೆ ರಿಷಾ ಅವರು, ಸೂರಜ್ ಅವರು ಮಾತಾಡ್ಕೊಂಡು ಕೂತಿರ್ತಾರೆ. ಮತ್ತೆ ಗಿಲ್ಲಿ ಅವರು, ಸ್ಪಂದನ ಅವರು, ಕಾವ್ಯ ಅವರು ಒಳಗಡೆ ಕೂತಿರ್ತಾರೆ, ರೂಮಲ್ಲಿ ಮಲಗಿರ್ತಾರೆ. ಬಟ್ ಗಿಲ್ಲಿ ಅವರು ಈಚ್ ಕಡೆ ಎದ್ದು ಬರ್ತಾರೆ. ಯಾರು ಕೂಡ ಇಲ್ಲಿ ತಲೆ ತಿನ್ನಕ್ಕೆ ಸಿಕ್ಕಿಲ್ವಲ್ಲ, ಸೂರಜ್ ಸಿಕ್ಕಾಕೊಂಡ್ಬಿಟ್ಟವನೇ, ಸುಮ್ಮನೆ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ ಅಂತ ಗಿಲ್ಲಿ ಅವರು ಅಲ್ಲಿಂದ ಎದ್ದು ಬರ್ತಾರೆ ರಿಷಾ ಅವ್ರ ಹತ್ರ. ಇಲ್ಲಿ ಬೇಕಂತ ಅಂದ್ಬಿಟ್ಟು ಅಷ್ಟೊತ್ತಕ್ಕೂ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಏನ್ ನಾಟಕ ಆಡ್ಬಿಡ್ತಾರೆ ಅಂತಂದ್ರೆ, ನಾನು ಮನೆಗೆ ಬಂದು ಫಸ್ಟ್ 2 ದಿವಸ ನೀನು ಹಾಲು ಕೊಡೋದೇನೋ, ನನ್ನ ಹಿಂದೆ ಓಡಾಡೋದೇನೋ, ಮತ್ತೆ ನನ್ನ ತೊಡೆ ಮೇಲೆ ಮಲ್ಕೊಳ್ಳೋದೇನೋ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈಗೇನೋ ನೀನು ತೊಡೆ ಮೇಲೆ ಮಲ್ಕೋಬೇಕಾ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವರು ಕೇಳ್ತಾರೆ. ಹೌದು ಅಂತ ಅಂದ್ಬಿಟ್ಟು ಎದ್ದೋಗ್ತಾರೆ. ಆಲ್ಮೋಸ್ಟ್ ಅವ್ರಿಗೂ ಕೂಡ ಇಲ್ಲಿ ಚೆನ್ನಾಗಿ ಅರ್ಥ ಆಗಿದೆ. ಇಲ್ಲಿ ಅಶ್ವಿನಿ ಗೌಡ ಅವ್ರ ಜೊತೆನೂ ಕೂಡ ಅವರು ಒಂದು ಪ್ಲೇ ಕಾರ್ಡ್ ಅಂತಾರಲ್ಲ ಅದನ್ನ ಯೂಸ್ ಮಾಡ್ತಾರೆ. ಮತ್ತೆ ಗಿಲ್ಲಿಯವ್ರನ್ನೂ ಕೂಡ ಇಲ್ಲಿ ಯೂಸ್ ಮಾಡ್ಕೋಬೇಕು. ಅವಾಗ ಇಲ್ಲಿ ನನಗೆ ಚೆನ್ನಾಗಿ ಸ್ವಲ್ಪ ಫುಟೇಜ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗಿದೆ. ಒಂದು ಕಂಟೆಂಟ್ ಕೊಡಬೇಕು ಅಂತಂದ್ರೆ ಇಲ್ಲಿ ಗಿಲ್ಲಿಯವ್ರನ್ನ ಬೈದಾಗ ಕಂಟೆಂಟ್ ಅವ್ರಿಗೆ ಪಾಪ ಸಿಕ್ಲಿಲ್ಲ. ಯಾಕಂದ್ರೆ ಗೊತ್ತಾಗಿದೆ ಎಲ್ರಿಗೂ ಕೂಡ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಗಿಲ್ಲಿಯವ್ರನ್ನ ಬೇಕಂತಾನೆ ಕರ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಮಲಗಿಸ್ಕೊಂಡು ನಾಟಕ ಆಡ್ಕೊಂಡು ಡ್ರಾಮಾ ಆಡ್ಕೊಂಡು ಕಣ್ಣಲ್ಲಿ ನೀರು ಬರ್ಸ್ಕೊಂತಾರೆ. ಬಂದಿಲ್ಲ ಅಂದ್ರೂ ಕೂಡ ಮೊಸಳೆ ಕಣ್ಣೀರು ಅಂತಾರ ಆ ರೀತಿ ಇಲ್ಲಿ ಕಣ್ಣೀರು ಹಾಕ್ತಾರೆ. ಇಲ್ಲಿ ಧ್ರುವಂತವ್ರ ಆ ಟೈಮ್ಗೆ ಬಂದ್ಬಿಟ್ಟು ಇಲ್ಲಿ ನೀನ್ ಏನ್ ಮಾಡ್ತಿದ್ಯಾ, ನಿನಗೆ ಒಂದು ಕ್ಲಿಯರಿಟಿ ಇದೆಯಾ ಅಂತ ಇಲ್ಲಿ ಕೇಳ್ತಾರೆ. ಆಲ್ಮೋಸ್ಟ್ ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳಿದ್ರಲ್ಲ ಪವರ್ ಕಾರ್ಡ್ ಅಂತ ಅಂದ್ಬಿಟ್ಟು, ಗಿಲ್ಲಿಯವರೇ ಇಲ್ಲಿ ನಿಜವಾದ ಒಂದು ಪವರ್ ಕಾರ್ಡ್ ಅಂತ ಹೇಳ್ಬೋದು. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಟಾಪ್ 1 ಪ್ಲೇಸ್ ಅಲ್ಲಿ ಇರೋದು ಗಿಲ್ಲಿಯವರು. ಆಲ್ಮೋಸ್ಟ್ ಇದನ್ನ ಇವಾಗ ಅವ್ರ ಮೈಂಡ್ ಹೋಗಿದೆ ಅಂತ ಕಾಣಿಸುತ್ತೆ ರಿಷಾ ಅವ್ರಿಗೆ. ಈಗ ಜಾಸ್ತಿ ಗಿಲ್ಲಿಯವ್ರ ಜೊತೆ ಕ್ಲೋಸ್ ಆಗೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಾರೆ. ಬಟ್ ಇಲ್ಲಿ ಗಿಲ್ಲಿಯವರು, ಕಾವ್ಯ ಅವರು ಮತ್ತೆ ಇಬ್ರು ಕೂಡ ಒಂದು ಒಳ್ಳೆ ಬಾಂಡಿಂಗ್ ಇದೆ. ಆದ್ರೆ ಈ ಒಂದು ಬಾಂಡಿಂಗ್ ಒಳಗಡೆ ಇಲ್ಲಿ ರಿಷಾ ಅವ್ರಿಗೆ ಇಳಿಯಕ್ ಆಗ್ತಲ್ಲ. ಹೇಗಾದ್ರೂ ಮಾಡಿ ಒಂದು ಸ್ಪೇಸ್ ತಗೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಒಂದು ನಾಟಕ ಅಂತ ಇವತ್ತು ಕ್ರಿಯೇಟ್ ಮಾಡಿದ್ದಾರೆ. ನೋಡೋಣ ನಾಳೆ ದಿವಸಗಳಲ್ಲಿ ಮುಂದಿನ ದಿವಸಗಳಲ್ಲಿ
ಸೀನ್ಗಳಲ್ಲಿ ಇಲ್ಲಿ ಗಿಲ್ಲಿಯವರು ಏನಾದ್ರು ಇವರು ಒಂದು ಬೀಸಿರೋ ಬಲೆಗೆ ಇಲ್ಲಿ ಗಿಲ್ಲಿಯವರು ಬೀಳ್ತಾರ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಇವರಿಂದ ಸ್ವಲ್ಪ ಗಿಲ್ಲಿಯವರು ದೂರ ಇದ್ರೇನೆ ಒಳ್ಳೇದು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಯಾಕಂದ್ರೆ ಇವ್ರು ಯಾವಾಗ ಹೆಂಗ್ ಚೇಂಜ್ ಆಗ್ತಾರೆ ಅಂತಾನೆ ಇಲ್ಲಿ ಗೊತ್ತಾಗಲ್ಲ. ಫಸ್ಟ್ ಬಂದಾಗಂತೂ ತುಂಬಾ ಚೆನ್ನಾಗಿ ಆಟ ಆಡಿದ್ರು, ಬಟ್ ಇವಾಗ ಎಲ್ರಿಗೂ ಕೂಡ ಬಕೆಟ್ ಹಿಡ್ಕೊಂಡು ಓಡಾಡ್ತಾ ಇದಾರೆ. ನೋಡೋಣ ಮುಂದಿನ ದಿವಸಗಳಲ್ಲಿ ಇವ್ರೇನಾದ್ರು ಆಲ್ಮೋಸ್ಟ್ ನೀವು ನೋಡ್ಬೋದು ಫೈನಲ್ಗಂತೂ ಇವರು ತಲುಪಲ್ಲ ಅಂತ ಅಂದ್ಬಿಟ್ಟು ಅನಿಸ್ತದೆ. ಇಲ್ಲಿ ಅವ್ರ ಆಟನ ಅವರು ಆಡಬೇಕು. ಇನ್ನೊಬ್ಬರನ್ನ ಯೂಸ್ ಮಾಡ್ಕೊಂಡು ನಾನು ಮುಂದೆ ಹೋಗ್ತೀನಿ ಅಂತಂದ್ರೆ ಅದು ಆಗದೆ ಇರೋ ಮಾತು. ಯಾಕಂದ್ರೆ ಜನಗಳು ಇಲ್ಲಿ ನೋಡ್ತಾನೆ ಇರ್ತಾರೆ ಯಾರ್ದು ಪ್ಲಸ್ ಇದೆ, ಯಾರ್ದು ಮೈನಸ್ ಇದೆ, ಯಾರು ನಿಯತ್ತಾಗಿ ಆಟ ಆಡ್ತಿದ್ದಾರೆ, ಯಾರು ಡಿಸರ್ವಿಂಗ್ ಇದ್ದಾರೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ತಾನೆ ಇದ್ದಾರೆ. ವೀಕ್ಷಕರು, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲಿ ರಿಷಾ ಅವರು ಬೇಕಂತ ಅಂದ್ಬಿಟ್ಟು ಗಿಲ್ಲಿ ಅವ್ರನ್ನ ತೊಡೆ ಮೇಲೆ ಮನಸ್ಕೊಂಡು ಡ್ರಾ ಮಾಡಿದ್ರು ಅಂತ ಅಂದ್ಬಿಟ್ಟು ನಿಮಗೆ ಅನ್ನಿಸ್ಲಿಲ್ವಾ? ಕಮೆಂಟ್ ಅಲ್ಲಿ ತಿಳಿಸಿ ನಿಜವಾಗ್ಲೂ ಇದ್ರ ಬಗ್ಗೆ. ಇಲ್ಲಿ ಟೋಟಲ್ ಆಗಿ ಸ್ಟೂಡೆಂಟ್ ಆಫ್ ದಿ ವೀಕ್ಗೆ 4 ಜನ ಇಲ್ಲಿ ಸೆಲೆಕ್ಟ್ ಆದ್ರು. ಒಂದು ಕಾವ್ಯ ಅವರು, ಮತ್ತಿಲ್ಲಿ ಜಾನ್ವಿ ಅವರು, ಮತ್ತೆ ಧನುಷ್ ಅವರು, ಮತ್ತೆ ಅಭಿಷೇಕ್ ಅವರು. ಆಲ್ಮೋಸ್ಟ್ ಇವರು ಏನೊಂದು ಮನ ಒಲಿಸ್ತಾರೋ, ನಾನು ಅದಕ್ಕೆ ಫಸ್ಟ್ ಅಲ್ಲೇ ಇಲ್ಲಿ ಹೇಳಿದ್ದು, ಇಲ್ಲಿ ಕಾವ್ಯ ಅವರು ಬುದ್ಧಿ ಕಲಿಬೇಕಾಗಿದ್ದು ಏನು ಅಂತಂದ್ರೆ ಸೂರಜ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದು ಮೇನು ತಪ್ಪು. ಇಲ್ಲಿ ನಂಬಿಸಿ ಕುತ್ತಿಗೆ ಕುಯ್ದ್ರು ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ರಾಶಿಕ್ ಅವರು ಆಲ್ಮೋಸ್ಟ್ ಅವ್ರನ್ನ ಖುಷಿ ಪಡಿಸೋ ಬರ್ದಲ್ಲಿ ಇಲ್ಲಿ ಬೇಕಂತಾನೆ ಮೈನಸ್ ಮಾಡ್ತಾರೆ. ಅವ್ರೊಂದು ವ್ಯಕ್ತಿತ್ವ ಏನಿತ್ತು ಇಲ್ಲಿ ನೀವು ನೋಡಿರ್ಬೋದು. ಸೂರಜ್ ಅವರು ಅವ್ರ ಟೀಮ್ಗೋಸ್ಕರ ಆಡ್ಬೇಕಾದ್ರೆ ಇಲ್ಲಿ ಇಲ್ಲ ನಾನು ನನ್ನ ಟೀಮ್ನ ಮುಂದೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಅವಾಗ ಎಲ್ಲರೂ ಕೂಡ ಅವ್ರನ್ನ ಎಷ್ಟು ನಾನು ಕೂಡ ಅವ್ರ ಬಗ್ಗೆ ಹೇಳಿದೆ, ತುಂಬಾ ಚೆನ್ನಾಗಿ ಒಂದು ಗುಡ್ ಡಿಸಿಷನ್ ಅಂತ ಅಂದ್ಬಿಟ್ಟು. ಅವಾಗ ಇಲ್ಲಿ ರಿಷಾ ಅವರು ಬೈದಿದ್ರು, ಇಲ್ಲ ಅವನು ಬುದ್ಧಿ ಇಲ್ಲ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಕೂಡ ಇವ್ರದೊಂದು ಒರಿಜಿನಲ್ ಬುದ್ಧಿ ಏನು ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿ ತೋರಿಸಿದ್ರು. ಇಲ್ಲಿ ಕಾವ್ಯ ಅವ್ರು ಬಂದ್ಬಿಟ್ಟು ನನ್ನ ಪರ ಆಡು ಅಂತ ಹೇಳಿದ್ರು. ಇಲ್ಲಿ ಕಾವ್ಯ ಅವ್ರ ಫೋಟೋ ತಂದಾಗ ಇವರು ಹೊಡೆದಾಡ್ಲಿಲ್ಲ. ಇಲ್ಲಿ ಅಭಿಷೇಕ್ ಅವ್ರಿಗೋಸ್ಕರ ಇಲ್ಲಿ ಹೊಡೆದಾಡಿದ್ರು. ಅಂದ್ರೆ ಅವ್ರ ಫೋಟೋನ ಇಲ್ಲಿ ಕಿತ್ಬಿಟ್ಟು ಇಕ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹಾಕಿದ್ರು. ನೋಡಿ, ಕಾವ್ಯ ಅವ್ರ ಫೋಟೋನ ಇಲ್ಲಿ ಸೇವ್ ಮಾಡಬೇಕು ಅಂತ ಇಲ್ಲಿ ಒದ್ದಾಡ್ಲಿಲ್ಲ. ಬಟ್ ಆದ್ರೆ ಇಲ್ಲಿ ಅವ್ರು ಆಡಕ್ ಬಂದಿದ್ದು ಕಾವ್ಯ ಅವ್ರ ಪರ. ಎಷ್ಟು ಇಲ್ಲಿ ಹೀನಾಯವಾಗಿ ಆಡಿದ್ರು ಅಂದ್ರೆ ಇಲ್ಲಿ ನನಗೆ ಚಾನ್ಸ್ ಸಿಕ್ಕಿತ್ತು, ಅದನ್ನ ನಾನು ಯೂಸ್ ಮಾಡ್ಕೊಂಡೆ, ನನಗೆ ಯಾರು ಇಷ್ಟನೋ ನಾನು ಅವ್ರನ್ನ ಸೇವ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಇದರಿಂದ ಇಲ್ಲಿ ಕಾವ್ಯ ಅವರು ಬುದ್ಧಿ ಕಲ್ತ್ಕೊಂಡ್ರೆ ಇಲ್ಲಿ ಒಳ್ಳೇದು. ಆಲ್ಮೋಸ್ಟ್ ಬ್ಲ್ಯಾಂಕ್ ಆಗಿ ನಂಬಿಟ್ರು ಇಲ್ಲಿ ಸೂರಜ್ ಅವ್ರನ್ನ. ಅದಕ್ಕೆ ಹೇಳಿದ್ದು ನಾನು ಫಸ್ಟ್ ಅಲ್ಲೇ, ಇಲ್ಲಿ ಎಲ್ಲರೂ ಕೂಡ ಗಿಲ್ಲಿ ಆಗಕ್ಕೆ ಆಗದೇ ಇಲ್ಲ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಆ ಒಂದು ಪ್ಲೇಸ್ ಅಲ್ಲಿ ಗಿಲ್ಲಿ ಅವ್ರು ಏನಾದ್ರು ಇದ್ದಿದ್ರೆ ಈ ರೀತಿಯಾಗಿ ಮಾಡ್ತಾನೆ ಇರಲಿಲ್ಲ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಇಲ್ಲಿ ಕಾವ್ಯ ಅವರು ಸೇವ್ ಆಗಬೇಕು ಅನ್ನೋದೇ ಅವ್ರದ್ದೊಂದು ಒಪಿನಿಯನ್. ಆಲ್ಮೋಸ್ಟ್ ಇಲ್ಲಿ ಸ್ಟೂಡೆಂಟ್ ಆಫ್ ದಿ ವೀಕ್ ಯಾರು ಕೊಡ್ತೀರಾ ಅಂತಂದ್ರೆ ಇಲ್ಲಿ ಗಿಲ್ಲಿ ಅವರು ಕಾವ್ಯ ಅವ್ರ ಹೆಸರನ್ನ ಇಲ್ಲಿ ಹೇಳಿದ್ರು. ಅವ್ರು ಏನೊಂದು ಫೈಟ್ ಮಾಡಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಕೂಡ ಇಲ್ಲಿ ಮಾಡಿದ್ರು. ಆದರೆ ಸೂರಜ್ ಅವ್ರ ನಿಜವಾದ ಒಂದು ಬುದ್ಧಿ ಇವಾಗ ಹೊರಗಡೆ ಬಂದಿದೆ. ಇಲ್ಲಿ ರಾಶಿಕ್ ಅವ್ರನ್ನ ಮೆಚ್ಚಿಸೋ ಬರದಲ್ಲಿ ಅವ್ರ ಒಂದು ವ್ಯಕ್ತಿತ್ವ ಏನಿದೆ ಇಲ್ಲಿ ಅವರು ಹಾಳು ಮಾಡ್ಕೊಂತ ಇದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತು. ಆಲ್ಮೋಸ್ಟ್ ಇಲ್ಲಿ ನಾನು ಹೇಳ್ತಿರೋದೇನಪ್ಪಾ ಅಂತಂದ್ರೆ ಇಲ್ಲಿ ಕಾವ್ಯ ಅವ್ರ ಪರ ಆಡಕ್ ಬಂದಿದ್ರು. ಕಾವ್ಯ ಅವ್ರದ್ದು ಒಂದು ಭಾವಚಿತ್ರನ ಸೇವ್ ಮಾಡೋದ್ರಲ್ಲಿ ಅರ್ಥ ಆಯ್ತು. ಬಟ್ ನನಗೆ ಯಾರು ಇಷ್ಟನೋ ನಾನು ಅವ್ರನ್ನ ಸೇವ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಇಲ್ಲಿ ಸೇಡ್ ತೀರ್ಸ್ಕೊಂತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಇಲ್ಲಿ ಆಯ್ತು. ಇಲ್ಲಿ ಗಿಲ್ಲಿ ಅವರು ರಾಶಿಕಾ ಅವ್ರಿಗೆ ಇಲ್ಲಿ ಸ್ಟೂಡೆಂಟ್ ಆಫ್ ದಿ ವೀಕ್ಗೆ ಸಿಕ್ಕಕ್ಕೆ ಚಾನ್ಸ್ ಕೊಡಲಿಲ್ಲ. ಇಲ್ಲಿ ಕಾವ್ಯ ಅವ್ರಿಗೂ ಕೂಡ ಸೂರಜ್ ಅವರು ಚಾನ್ಸ್ ಕೊಡಲಿಲ್ಲ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆಲ್ಮೋಸ್ಟ್ ಅವ್ರು ಸೇವ್ ಮಾಡಿದ್ರೆ ಕಾವ್ಯ ಅವರು ಸ್ಟೂಡೆಂಟ್ ಆಫ್ ದಿ ವೀಕ್ಗೆ ಸೆಲೆಕ್ಟ್ ಆಗ್ಬೋದಿತ್ತು, ಅಂದರೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅವರು ಹೋಗ್ಬೋದಿತ್ತು. ಅಂದರೆ ಏನೂ ಮಾಡೋಕ್ಕಾಗಲ್ಲ, ಬ್ಯಾಡ್ ಲ್ಯಾಕು. ಇದರಿಂದ ಕಾವ್ಯ ಅವರು ಬುದ್ಧಿ ಕಲ್ತ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ನಿಮಗೇನು ಅನ್ಸುತ್ತೆ ವೀಕ್ಷಕರ? ಒಂದ್ಸತಿ ಡ್ಯಾನ್ಸ್ ಆಡಿದ ತಕ್ಷಣ ಇಲ್ಲಿ ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಇಲ್ಲಿ ಗಿಲ್ಲಿ ಅವ್ರ ಥರನೇ ಇರಲ್ಲ. ಆಲ್ಮೋಸ್ಟ್ ಇವ್ರದ್ದು ಒಂದು ಜೋಡಿನ ತುಂಬಾ ಜನ ಇಲ್ಲಿ ಇಷ್ಟಪಡ್ತಾರೆ. ಇಲ್ಲಿ ಗಿಲ್ಲಿ ಅವರು ಸೀರಿಯಸ್ ಆಗಿ ಎಲ್ಲರೂ ಇಷ್ಟಪಡ್ತಾರೆ, ಬಟ್ ಗಿಲ್ಲಿ ಅವ್ರನ್ನ ಯಾರು ಇಷ್ಟ ಪಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವರೊಂದು ಯಾವ ರೀತಿ ಇಲ್ಲಿ ಫೀಲಿಂಗ್ ಇಟ್ಕೊಂಡಿದ್ದಾರೆ ಆ ರೀತಿಯಾಗಿ ಇಷ್ಟ ಪಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತದೆ. ಅವ್ರು ತುಂಬಾ ಚೆನ್ನಾಗಿ ಕ್ಲೋಸ್ ಆಗಿ ಎಲ್ರಿಗೂ ಇಲ್ಲಿ ಪ್ರೀತಿ ಕೊಡ್ತಾರೆ, ಬಟ್ ಗಿಲ್ಲಿ ಅವರಿಗೆ ಅವರೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ, ಆ ಒಂದು ಪ್ರೀತಿ ಕೊಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅನಿಸ್ತದೆ. ನಿಜವಾಗ್ಲೂ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಇಲ್ಲಿ ಕಾವ್ಯ ಅವರು ಮಾಡಿದ್ದು ಮೈನಸ್ ಅಥವಾ ಪ್ಲಸ್ ಅನ್ನೋದ್ರ ಬಗ್ಗೆ. ಇಲ್ಲಿ ಸೂರಜ್ ಅವ್ರನ್ನ ಬಿಟ್ಟು ರಕ್ಷಿತಾ ಅವ್ರನ್ನೇನಾದ್ರೂ ಆಯ್ಕೆ ಮಾಡ್ಕೊಂಡಿದ್ರೆ ಅವರು ತುಂಬಾ ಚೆನ್ನಾಗಿ ಬೆಟರ್ ಆಗಿ ಇಲ್ಲಿ ಗೇಮ್ ಮಾಡ್ತಾರೆ ಅಂತ ಗೊತ್ತಿತ್ತು. ಮೊದಲನೇದಾಗಿ ಇಲ್ಲಿ ಕಾವ್ಯ ಅವ್ರದ್ದು ಫೋಟೋ ತಂದಿಟ್ಟಿದೆ. ಇಲ್ಲಿ ರಕ್ಷಿತಾ ಅವರು ಎಷ್ಟು ಈಸಿಯಾಗಿ ಸಲೀಸಾಗಿ ಹುಡ್ಕೊಂಡ್ ಬಂದ್ರು ಅಂತಂದ್ರೆ ತುಂಬಾ ಚೆನ್ನಾಗಿ ಇಲ್ಲಿ ಆಟ ಆಡಿದ್ರು. ಮಾಳು ಅವರು ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಫೈಟ್ ಕೊಟ್ಟರು. ಆಲ್ಮೋಸ್ಟ್ ಇಲ್ಲಿ ಮೋಸ್ಟ್ ಡಿಸರ್ವಿಂಗ್ ಇದ್ದಿದೆ ಇಲ್ಲಿ ಧನುಷ್ ಅವರು. ಅದಕ್ಕೆ ಇಲ್ಲಿ ಕೊನೆಯದಾಗಿ ಅವ್ರ ಫೋಟೋನ ಇಲ್ಲಿ ಬಂದಿದ್ದು. ಕಾವ್ಯ ಅವ್ರು ಮಿಸ್ಟೇಕ್ ಮಾಡಿದ್ದೆ ಇಲ್ಲಿ ಸೂರಜ್ ಅವ್ರನ್ನ ನಂಬಿ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತು. ಅದೇ ಹೇಳಲ್ವ, ಎಷ್ಟಿದ್ರು ಕೆಲವೊಂದ್ಸತಿ ಅವ್ರವ್ರದ್ದು ಒಂದು ಮುಖವಾಡ ಏನಿರುತ್ತೆ, ಅದೇ ಲಾಸ್ಟ್ ಟೈಮ್ ಹೇಳಿದ್ರಲ್ಲ ಗೋಮುಖ ವ್ಯಾಘ್ರ ಅಂತ ಅಂದ್ಬಿಟ್ಟು, ಇಲ್ಲಿ ಮೋಸ್ಟ್ಲಿ ಸೂರಜ್ ಅವರು ಅದೇ ರೀತಿ. ಯಾಕಂತಂದ್ರೆ
ಅವ್ರಿಗೆ ಇಲ್ಲಿ ಚಾನ್ಸ್ ಸಿಕ್ಲಿಲ್ವಲ್ಲ ಆಲ್ಮೋಸ್ಟ್ ಸ್ಟೂಡೆಂಟ್ ಆಫ್ ದಿ ವೀಕಿಗೆ ಹೋಗೋಕ್ಕೆ, ಮತ್ತೆ ರಾಶಿಕ್ ಅವ್ರಿಗೂ ಕೂಡ ಇಲ್ಲಿ ಹೋಗೋಕ್ಕೆ ಚಾನ್ಸ್ ಸಿಕ್ಲಿಲ್ವಲ್ಲ, ಇಲ್ಲಿ ಬೇರೆಯವ್ರದ್ದು ಹಾಳು ಮಾಡ್ಬಿಡೋಣ ಬಿಡು ಅಂತಂದ್ಬಿಟ್ಟು ಇಬ್ಬರದು ಒಂದೇ ಗುಣ ನೋಡಿ, ಇದರಲ್ಲೂ ಕೂಡ ಆಲ್ಮೋಸ್ಟ್ ಇಬ್ರಿಗೂ ಚೆನ್ನಾಗಿ ಇಲ್ಲಿ ಹೊಂದಾಣಿಕೆ ಆಗುತ್ತೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ನನಗೆ ಸಿಗದೆ ಇರೋದು ಬೇರೆಯವ್ರಿಗೂ ಸಿಗಬಾರ್ದು ಅಂತ ಅಂದ್ಬಿಟ್ಟು ಇವರಿಬ್ರು ಅನ್ಕೊಂತಾರೆ. ಆಲ್ಮೋಸ್ಟ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇವರಿಬ್ರಿಗೂ. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ವೀಕ್ಷಕರೇ? ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಇವತ್ತಿನ ಎಪಿಸೋಡಲ್ಲಿ ಒಂದೇನಪ್ಪ ಅಂತಂದ್ರೆ ಅಡಿಗೆ ಮನೆ ವಿಚಾರ ಇಲ್ಲಿ ಬರುತ್ತೆ. ಇವಾಗ ಕ್ಯಾಪ್ಟನ್ ಕೂಡ ಚೇಂಜ್ ಆಗಿದ್ದಾರೆ ಆಲ್ಮೋಸ್ಟ್, ಆದ್ರೆ ನಾಳೆಯಿಂದ ಅದು ತಗೋಬೇಕಾಗತ್ತೆ. ಇವಾಗ ಇಲ್ಲಿ ರಾಶಿಕ್ ಅವರು ಬಂದ್ಬಿಟ್ಟು ಸ್ಪಂದನ ಅವ್ರಿಗೆ ಹೇಳ್ತಾರೆ, ಇಲ್ಲಿ ಸ್ಪಂದನ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಯಾರ್ಯಾರು ಏನೇನು ಕೆಲಸ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ರಾಶಿಕ್ ಅವರು ನೋಡ್ತಾ ಇಲ್ಲ. ಇಲ್ಲಿ ಜಾಸ್ತಿ ಸೂರಜ್ ಅವ್ರ ಜೊತೆ ಕುತ್ಕೊಂಡು ಡಿಸ್ಕಷನ್ ಮಾಡೋದು ಬಿಟ್ಬಿಟ್ಟು, ಅವ್ರದ್ದೊಂದು ಏನು ಮ್ಯಾಟ್ರ್ ಇದೆ ಆ ಡಿಸ್ಕಷನ್ ಬಿಟ್ಬಿಟ್ಟು ಮನೆಯಲ್ಲಿ ಯಾರ್ಯಾರು ಏನೇನು ಕೆಲಸ ಮಾಡ್ತವ್ರೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಜಾನ್ವಿ ಅವ್ರು ಕೂಡ ಇಲ್ಲಿ ಹೇಳಿದ್ರು, ಸ್ಪಂದನ ಅವ್ರು ಹೇಳ್ತಾರೆ ಇಲ್ಲ ನಾನು ಶಿಂಕ್ ಎಲ್ಲ ಕ್ಲೀನ್ ಮಾಡಿದೆ ಎಲ್ಲ ಮಾಡಿದೆ ಅಂತ ಹೇಳಿದ್ರು ಕೂಡ ಇಲ್ಲಿ ರಾಶಿಕ್ ಅವರು ಅದನ್ನ ಒಪ್ಕೊಳ್ಳಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಅವರು ಮನೆಯಲ್ಲೇ ಇದ್ದಾರೆ ಅಂತಾನೆ ಇಲ್ಲಿ ಅನ್ನಿಸ್ತಲ್ಲ. ಗೇಮ್ ಬಂದ್ರೆ ಹೋಗಿ ಗೇಮ್ ಆಡ್ತಾರೆ, ಇಲ್ಲಿ ಊಟಕ್ಕೆ ಕರೆದ್ರೆ ಕುತ್ಕೊಂಡು ಊಟ ಮಾಡ್ತಾರೆ, ಮತ್ತೆ ಇಲ್ಲಿ ಬೇರೆ ಏನು ಕೆಲಸನೂ ಮಾಡಲ್ಲ. ಆಲ್ಮೋಸ್ಟ್ ಅಡಿಗೆ ಮನೆಗೆ ಬಿಟ್ಟಾಗ ಇಲ್ಲಿ ನಾನೊಂದು ಲೈವಲ್ಲಿ ನೋಡಿದೆ, ಇಲ್ಲಿ ಸೂರಜ್ ಅವರೇ ಬಂದ್ಬಿಟ್ಟು ಇಲ್ಲ ನಮಗೆ ಕಿಚನ್ ಬೇಡ, ಇಲ್ಲಿ ರಕ್ಷಿತಾ ಅವ್ರನ್ನ ಕಿಚನ್ಗೆ ಹಾಕಿ ಅಂತಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ರಘು ಅವ್ರ ಹತ್ರ ಹೇಳ್ತಾರೆ. ಆದರೆ ನೋಡಿ, ಅಂದರೆ ಜೊತೆಗಿರೋರಿಗೆ ಇವರು ಎಷ್ಟು ಇರಿಟೇಷನ್ ಅಂತಂದ್ಬಿಟ್ಟು. ಬಟ್ ಆದರೆ ಇಬ್ಬರದು ಅಭಿಪ್ರಾಯ ಒಂದೇ ಇದೆ, ಯಾಕಂದರೆ ನನಗೆ ಸಿಗದಿರೋದು ಬೇರೆಯವ್ರಿಗೆ ಸಿಗಬಾರ್ದು ಅನ್ನೋದು ಮಾತ್ರ ಇದೆ. ಆದರೆ ಒಂದೇನಪ್ಪ ಅಂತಂದರೆ ಇಲ್ಲಿ ರಾಶಿಕಾ ಅವರು ಸೂರಜ್ ಅವ್ರ ಕೇಳನೆ ಜಾಸ್ತಿ ಕೆಲಸ ಮಾಡಿಸ್ತಿದ್ದಾರೆ, ಅದು ಇಲ್ಲಿ ಸೂರಜ್ ಅವ್ರಿಗೆ ಅರ್ಥ ಆಗ್ತಲ್ಲ. ಆಲ್ಮೋಸ್ಟ್ ಲೈವಲ್ಲಿ ನೋಡೋರಿಗೆ ಗೊತ್ತಿರುತ್ತೆ, ಇಲ್ಲಿ ಅಡುಗೆ ಮಾಡೋದೆಲ್ಲಾನು ಕೂಡ ಸೂರಜ್ ಅವರೇ ಮಾಡ್ತಾರೆ. ಇವ್ರು ಏನೂ ಕೂಡ ಮಾಡಲ್ಲ, ಸುಮ್ಮನೆ ನಿಂತ್ಕೊಳ್ಳೋದು, ಸೌಂಡ್ ಅಲ್ಲಾಡ್ಸೋದು ಮಾಡ್ತಾರೆ ಅಷ್ಟೇ. ಪಾತ್ರೆ ಅಂತೂ ಮುಟ್ಟೇ ಇಲ್ಲ, ಮನೆ ಕ್ಲೀನಿಂಗ್ ಅಂತೂ ಮಾಡೇ ಇಲ್ಲ. ಆದರೆ ಸ್ಪಂದನ ಅವ್ರು ಮಾಡಿಲ್ಲ ಅಂತಂದ್ಬಿಟ್ಟು ಬ್ಲೇಮ್ ಮಾಡ್ತಾರೆ. ಆಲ್ಮೋಸ್ಟ್ ಅದೇ ಹೇಳ್ತಾರೆ ಎಲ್ಲರೂ, ಅದೆಲ್ಲ ಬಿಟ್ಬಿಟ್ಟು ಬರೀ ಮಾತಾಡೋದನ್ನ ಬಿಟ್ಬಿಟ್ಟು ಸ್ವಲ್ಪ ಕೆಲಸ ಕಡೆಯಲ್ಲಿ ಸ್ವಲ್ಪ ಗಮನ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಇವತ್ತಿನ ಎಪಿಸೋಡು ತುಂಬಾ ಚೆನ್ನಾಗಿದೆ. ಕೆಲವೊಬ್ಬರು ಪಾಠ ಕಲಿಬೇಕು ಮತ್ತು ಎಂಜಾಯ್ಮೆಂಟ್ ಕೂಡ ಇಲ್ಲಿ ಇವತ್ತಿನ ಎಪಿಸೋಡಲ್ಲಿ ಸ್ವಲ್ಪ ಇತ್ತು. ಆಲ್ಮೋಸ್ಟು ಅಶ್ವಿನಿ ಗೌಡ ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು, ರಘು ಅವ್ರ ಜೊತೆನೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು, ಮತ್ತು ಇಲ್ಲಿ ಗಿಲ್ಲಿ ನಟ ಅವ್ರ ಜೊತೆನೂ ಇಲ್ಲಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಸೊ ವೀಕ್ಷಕರೇ, ಟೋಟಲ್ ಆಗಿ ಓವರ್ ಆಲ್ ಆಗಿ ಇವತ್ತಿನ ಒಂದು ಎಪಿಸೋಡ್ ನೋಡಿದಾಗ ನಿಮಗೇನು ಅನಿಸ್ತು, ಯಾರು ಬೆಟರ್ ಆಗಿ ಪರ್ಫಾರ್ಮೆನ್ಸ್ ನೀಡಿದ್ರು ಅಂತಂದ್ಬಿಟ್ಟು ನಿಮಗೆ ಅನಿಸ್ತು? ಈಗ ಧನುಷ್ ಅವರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ, ಕಳಪೆಗೆ ಇಲ್ಲಿ ಧ್ರುವಂತ್ ಅವರು ಹೋಗಿದ್ದಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.